ಗಿಲ್ಲಿ ಅವರಿಗೆ ಕಾಲ್ ಮಾಡಿದಂತ ಕಾವ್ಯ ಅವರು ಸೂಪರ್ ಆಗಿ ಮಾತನಾಡುತ್ತಾರೆ. ನಾಚಿ ನೀರಾಗ್ತಾರೆ. ಅವರ ಮುಖದಲ್ಲಿ ನಗು ಮತ್ತು ಖುಷಿಯನ್ನು ಸಹ ನೀವು ನೋಡ್ಬೋದು. ಏನಕ್ಕೆ ಅಂದ್ರೆ ಅದ್ಭುತವಾದಂತ ರಿಯಾಲಿಟಿ ಶೋ ಅಂದ್ರೆ ಅದುವೇ ಗಿಚ್ಚಿ ಗಿಲಿ ಗಿಲಿ. ಅದರಲ್ಲಿ ಜೂನಿಯರ್ಸ್ ಪುಟ್ಟ ಮಕ್ಕಳು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಡ್ತಾರೆ. ಕಾವ್ಯ ಅವರು ಗೆಸ್ಟ್ ಆಗಿ ಬರ್ತಾರೆ, ಅವ್ರು ಮತ್ತೆ ಸ್ಪಂದನ. ಸೊ ಆಗ ಒಂದು ಟಾಸ್ಕ್ ಕೊಡ್ತಾರೆ, ಗಿಲ್ಲಿ ಅವರಿಗೆ ಕಾಲ್ ಮಾಡ್ಬಿಟ್ಟು ಮಾತನಾಡಿ ಒಂದು ಸಾಂಗ್ ಅನ್ನ ಹೇಳಿ ಅಂತ. ಆಗ ಗಿಲ್ಲಿ ಅವರು ಹೇಳ್ತಾರೆ, ಕಾಲ್ ಎಳಿತಾರೆ ಸಕ್ಕದಾಗಿ. ಕಾಲ್ ಮಾಡ್ಬಿಟ್ಟು ಈ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತ ಒಂದು ಸಾಂಗ್ ಅನ್ನ ಆಡದಂತ ಆ ಟೈಮಲ್ಲಿ ಕಾವ್ಯ ಅವರು ನಾಚಿ ನೀರಾಗ್ಬಿಡ್ತಾರೆ, ನಗಾಡ್ತಾರೆ. ಆಗ ಜಡ್ಜಸ್ಗಳು ಕೂಡ ಫುಲ್ ಆಶ್ಚರ್ಯ. ಒಂದೊಳ್ಳೆ ನೋಡಿ ಆಪನ ಇಟ್ರು. ಗಿಲ್ಲಿ ಅವರು ಯಾವ ರೀತಿ ಮಾತನಾಡುತ್ತಾರೆ, ಅವರ ಒಂದೊಂದು ಮಾತುಗಳು ಕೂಡ ಜನರಿಗೆ ನಗು ತರಿಸುತ್ತೆ ಮತ್ತೆ ಇಷ್ಟಪಡುವ ಹಾಗೆ ಮಾಡುತ್ತೆ. ಅದೇ ರೀತಿ ಗಿಲ್ಲಿ ನೋಡಿ ಬಂದ್ರು ಲೇಟ್ ಅಷ್ಟಾಗಿ ಅನ್ನುವ ರೀತಿ ಕಾಲ್ ಮಾಡಿದ್ರು ಕೂಡ ಒಂದು ಡೈಲಾಗ್ ಅನ್ನ ಹೊಡಿತಾರೆ. ಆಗ ಎಲ್ಲರೂ ಕೂಡ ಒಂದು ರೀತಿಲಿ ಖುಷಿ ಆಗ್ಬಿಡ್ತಾರೆ, ಆಶ್ಚರ್ಯ ಪಟ್ಬಿಡ್ತಾರೆ. ಕಾವ್ಯ ಮತ್ತೆ ಗಿಲ್ಲಿ ಒಂದಾಗ್ಬೇಕು ಅಂತ ಜನರು ಕೂಡ ಬಯಸ್ತಾ ಇರ್ತಾರೆ. ಸೊ ಹಾಗಾಗಿ ಗಿಲ್ಲಿ ಅವರು ಈ ರೀತಿ ಕಾಲು ಎಳಿತಾ ಇರ್ತಾರೆ, ಅದು ಸರ್ವೇ ಸಾಮಾನ್ಯ. ಬಟ್ ಕಾವ್ಯ ಅವರು ಹೇಳುವುದು ನಾವು ಕೇವಲ ಸ್ನೇಹಿತರಾಗೋನಕ್ಕೆ ಇಷ್ಟ ಪಡ್ತೇವೆ ಅಂತ. ನಿಮ್ಗೆ ಅನಿಸುತ್ತೆ ಈ ಒಂದು ಜೋಡಿ ಒಂದಾಗ್ಬೇಕಾ? ನಿಮಗೂ ಕೂಡ ಈ ಒಂದು ಜೋಡಿ ಇಷ್ಟನ? ಜಡ್ಜಸ್ಗಳು ಖುಷಿ ಆದ್ರೆ ಮಿಸ್ ಮಾಡದೆ ನೋಡಿ ಗಿಚ್ಚಿ ಗಿಲಿ ಶೋ ಈ ಒಂದು ವಾರ ಚೆನ್ನಾಗಿರುತ್ತೆ. ಕಾವ್ಯ ಮತ್ತೆ ಸ್ಪಂದನ ಎಂಟ್ರಿ ಕೊಟ್ಟಿದ್ರೆ ಗಿಲ್ಲಿ ಅವರು ಕೂಡ ಹೋಗ್ಬೋದು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಗಿಲ್ಲಿ ಅವರು ಹೋಗಿಲ್ಲ, ಕೇವಲ ಇವರಿಬ್ರು ಮಾತ್ರ ಹೋಗಿರೋದು, ಗೆಸ್ಟ್ ಆಗಿ ಹೋಗಿದ್ದಾರೆ. ಮಕ್ಕಳ ಜೊತೆ ಬೆರೆತಿದ್ದಾರೆ.